ಬೆಂಗಳೂರು ವಾಹನ ಸವಾರರೇ ಎಚ್ಚರ ಎಚ್ಚರ ಎಚ್ಚರ. ಯಾಕೆಂದರೆ 2 ವರ್ಷಗಳ ಹಿಂದೆ ಕ್ಲೋಸ್ ಆಗಿದ್ದಂತಹ ಟೋಯಿಂಗ್ ವ್ಯವಸ್ಥೆ ಮತ್ತೆ ಜಾರಿಗೆ ಬಂದಿದೆ. ಯಾಕಾಗಿ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ವೆಹಿಕಲ್ಗಳು ಕಾರ್ಯಾರಂಭ. ಆದ್ಯತೆ ಮೇರೆಗೆ ಮೆಜೆಸ್ಟಿಕ್ನಲ್ಲಿ ಟೋಯಿಂಗ್ ಆರಂಭ. ಅದು ಕೋವಿಡ್ ಕಾಲ. ಬೆಂಗಳೂರಲ್ಲಿ ಟೋಯಿಂಗ್ ಸಿಬ್ಬಂದಿ ವಾಹನ ಸವಾರರ ಜೊತೆ ಸರಿಯಾಗಿ ನಡೆದುಕೊಳ್ತಿಲ್ಲ. ನೋ ಪಾರ್ಕಿಂಗ್ನಲ್ಲಿರೋ ವೆಹಿಕಲ್ಗಳನ್ನ ಟೋ ಮಾಡುವ ಮೊದಲು ಅನೌನ್ಸ್ ಮಾಡ್ತಿಲ್ಲ ಅಂತ ಸಾಕಷ್ಟು ದೂರುಗಳು ಬಂದಿದ್ವು. ದೂರುಗಳು ಬಂದ ಹಿನ್ನೆಲೆ ಟೋಯಿಂಗ್ ಸಂಪೂರ್ಣವಾಗಿ ಸ್ಟಾಪ್ ಮಾಡಿಸಲಾಗಿತ್ತು. ಇದೀಗ ಮತ್ತೆ 3 ರಿಂದ 4 ವರ್ಷಗಳ ಬಳಿಕ ಟೋಯಿಂಗ್ ಆರಂಭವಾಗಿದೆ. ಆದ್ಯತೆ ಮೇರೆಗೆ ಮೆಜೆಸ್ಟಿಕ್ನಲ್ಲಿ 2 ಟೋಯಿಂಗ್ ವಾಹನಗಳು ಕಾರ್ಯಾಚರಣೆ ನಡೆಸೋಕೆ ಅನುಮತಿ ನೀಡಲಾಗಿದೆ. ಮೆಜೆಸ್ಟಿಕ್ನ ಜನಸಂದಣಿ ಪ್ರದೇಶದಲ್ಲಿ ನೋ ಪಾರ್ಕಿಂಗ್ನಲ್ಲಿರುವಂತಹ ವೆಹಿಕಲ್ಗಳನ್ನ ಉಪಾರ್ಪೇಟೆ ಸಂಚಾರ ಪೊಲೀಸರು ಟೋಯಿಂಗ್ ಮಾಡ್ತಿದ್ದಾರೆ. ಟೋಯಿಂಗ್ ಮಾಡುವ ಮುನ್ನ 5 ನಿಮಿಷಗಳ ಕಾಲ ಅನೌನ್ಸ್ ಮಾಡಲಾಗ್ತಿದೆ. ಅನೌನ್ಸ್ ಮಾಡಿ 5 ನಿಮಿಷಗಳ ಒಳಗಾಗಿ ವೆಹಿಕಲ್ ತೆಗೆಯದಿದ್ರೆ ಟೋಯಿಂಗ್ ಮಾಡಲಾಗ್ತಿದೆ. ಬಿಬಿಎಂಪಿ ವೆಹಿಕಲ್ಗಳನ್ನ ನೀಡಿರೋ ಹಿನ್ನೆಲೆ ಟೋಯಿಂಗ್ ಚಾರ್ಜ್ ಹಾಕದೆ ಕೇವಲ ನೋ ಪಾರ್ಕಿಂಗ್ ಫೈನ್ 1,000 ರೂಪಾಯಿ ಹಾಕಲಾಗ್ತಿದೆ. ಹಂತ ಹಂತವಾಗಿ ಬೆಂಗಳೂರಿನಾದ್ಯಂತ ಟೋಯಿಂಗ್ ವೆಹಿಕಲ್ಗಳು ತಮ್ಮ ಕೆಲಸ ಆರಂಭಿಸಬಹುದು. ಅನೌನ್ಸ್ಮೆಂಟ್ ರೂಲ್ಸ್ ಏನಿದೆಯೋ ಅದನ್ನ ಪೊಲೀಸರು ಫಾಲೋ ಮಾಡಬೇಕು. ಇನ್ನು ನೋ ಪಾರ್ಕಿಂಗ್ ನಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡೋ ಸವಾರರು 1,000 ರೂಪಾಯಿ ಹೆಚ್ಚುವರಿಯಾಗಿ ಇಟ್ಕೊಂಡಿರಿ, ಇಲ್ಲ ಪಾರ್ಕಿಂಗ್ ಪ್ಲೇಸ್ನಲ್ಲೇ ವೆಹಿಕಲ್ ಪಾರ್ಕಿಂಗ್ ಮಾಡಿ. ಇದೀಗ ಮತ್ತೆ ಆದ್ಯತೆ ಮೇರೆಗೆ ಮೆಜೆಸ್ಟಿಕ್ನಲ್ಲಿ ಟೋಯಿಂಗ್ ಅನ್ನ ಶುರು ಮಾಡಲಾಗಿದೆ. ಬಿಬಿಎಂಪಿ ವತಿಯಿಂದ ಟೋಯಿಂಗ್ಗೆ 2 ವೆಹಿಕಲ್ಗಳನ್ನ ನೀಡಲಾಗಿದೆ. ಮೊದಲಿಗೆ ಅನೌನ್ಸ್ ಅನ್ನ ಮಾಡ್ತಾರೆ, 5 ನಿಮಿಷಗಳ ಕಾಲಾವಕಾಶವನ್ನ ಕೊಡ್ತಾರೆ. ಯಾರು ವೆಹಿಕಲ್ಗಳನ್ನ ತೆಗೆಯೋದಿಲ್ವೋ ಅಂತ ವೆಹಿಕಲ್ಗಳನ್ನ ತೆಗೆಯುವ ಕೆಲಸವನ್ನ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.